ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯಾವುದೇ ಒಂದು ಹೊಸ ತಂತ್ರಜ್ಞಾನ ಬಂದಾಗ ಅದರಿಂದ ಎಷ್ಟು ಉಪಯೋಗ ಇರುತ್ತೋ ಅಷ್ಟೇ ಅಪಾಯ ಕೂಡ ಇರುತ್ತೆ. ಸದ್ಯ ಟ್ರೆಂಡಿಂಗ್ನಲ್ಲಿ ಇರೋದು ಅಂದರೆ ಅದು AI ತಂತ್ರಜ್ಞಾನ. AI ಬಂದ ಮೇಲೆ ಎಲ್ಲವೂ ಸುಲಭವಾಗಿದೆ. ಒಂದು ಪ್ರಾಂಪ್ಟ್ ಬರೆದರೆ ಸಾಕು, 1 ನಿಮಿಷದಲ್ಲಿ ಎಲ್ಲವೂ ರೆಡಿ ಆಗುತ್ತೆ. 1000 ಜನ ಮಾಡೋ ಕೆಲಸವನ್ನ AI ಕೆಲವೇ ಸೆಕೆಂಡ್ನಲ್ಲಿ ಮಾಡಿ ಮುಗಿಸುತ್ತೆ. ಇದರ ಸೈಡ್ ಇಫೆಕ್ಟ್ ಅನ್ನುವ ಥರ ಈಗ ದೇಶದ ದಿಗ್ಗಜ ಕಂಪನಿ TCS ಬರೋಬ್ಬರಿ 12,000 ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡಿದೆ. ಮತ್ತೊಮ್ಮೆ ಕೇಳಿಸಿಕೊಳ್ಳಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 12,000 ಜನ ಕೆಲಸ ಕಳೆದುಕೊಂಡಿದ್ದಾರೆ. ಅಲ್ಲಿಗೆ IT ಸೆಕ್ಟರ್ನಲ್ಲಿ ಮತ್ತೊಂದು ಹೊಡೆತ ಬಿದ್ದು ಬಿಟ್ಟಿದೆ. IT ಕ್ಷೇತ್ರದಲ್ಲಿ ಲೇ ಆಫ್ ಶುರುವಾಗಿ ವರ್ಷಗಳಾಗ್ತಾ ಬರ್ತಾ ಇದೆ. ಒಂದೊಂದೇ ಕಂಪನಿಗಳು ಉದ್ಯೋಗಿಗಳನ್ನು ಕೆಲಸದಿಂದ ತೆಗಿತಾ ಇದ್ದಾವೆ. ಗೂಗಲ್, ಮೈಕ್ರೋಸಾಫ್ಟ್ ಕಂಪನಿಗಳು ದೊಡ್ಡ ಮಟ್ಟದ ಲೇ ಆಫ್ ಮಾಡಿ ತುಂಬ ದಿನಗಳು ಆಗಿರಲಿಲ್ಲ. ಅಷ್ಟರಲ್ಲೇ TCS ಕೂಡ ಶಾಕ್ ಕೊಟ್ಟು ಬಿಟ್ಟಿದೆ. ಸುಮ್ಮನೆ ಯೋಚನೆ ಮಾಡಿ, 12,000 ಮಂದಿ ಕೆಲಸ ಕಳೆದುಕೊಂಡು ಮನೆಗೆ ಬಂದರೆ ಆ 12,000 ಕುಟುಂಬಗಳ ಪರಿಸ್ಥಿತಿ ಹೇಗಿರಬಹುದು? ಮುಂದೆ ಅವರು ಏನು ಮಾಡ್ತಾರೆ? ಎಲ್ಲಿ ಹೋದರೂ ಕೆಲಸದಿಂದ ತೆಗಿತಾ ಇದ್ದಾರೆ ವಿನಃ ಕೆಲಸ ಯಾರಿಗೂ ಸಿಗ್ತಾ ಇಲ್ಲ. IT ಕ್ಷೇತ್ರದಲ್ಲಿ ಆಗ್ತಾ ಇರುವ ಈ ಬೆಳವಣಿಗೆಯಿಂದ ಕೇವಲ ಉದ್ಯೋಗಿಗಳಿಗೆ ಮಾತ್ರ ತೊಂದರೆ ಆಗೋದಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆ ಕೂಡ ಹೊಡೆತ ಬೀಳುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಅಷ್ಟಕ್ಕೂ TCS ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣವೇನು? AI 12,000 ಜನರ ಕೆಲಸವನ್ನ ಕಸಿದುಕೊಂಡು ಬಿಡ್ತಾ ಬೆಂಗಳೂರಿನ IT ಕ್ಷೇತ್ರಕ್ಕೆ ಏನಾಗಿದೆ? ಇದೇ ರೀತಿಯಾದರೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಎಲ್ಲಿ ಹೋಗಿ ನಿಲ್ಲುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಿಮಗೆಲ್ಲ TCS ಕಂಪನಿ ಬಗ್ಗೆ ಗೊತ್ತಿರಬಹುದು. ಟಾಟಾ ಕಂಪನಿಯ ಅಡಿಯಲ್ಲಿ ಬರುವ ಈ ಕಂಪನಿ IT ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಕಂಪನಿ. ಇಂತಹ ದೊಡ್ಡ ಕಂಪನಿ ಈಗ ಇದ್ದಕ್ಕಿದ್ದ ಹಾಗೆ ಬರೋಬ್ಬರಿ 12,000 ಮಂದಿಯನ್ನ ಕೆಲಸದಿಂದ ತೆಗೆದುಹಾಕಿದೆ. ಸದ್ಯ TCS ಅನ್ನುವ ಕಂಪನಿಯಲ್ಲಿ 6 ಲಕ್ಷ ಮಂದಿ ಉದ್ಯೋಗಿಗಳಿದ್ದಾರೆ. ಅದರಲ್ಲಿ 12,000 ಮಂದಿ ಇನ್ನು ಮುಂದೆ ಕೆಲಸ ಕಳೆದುಕೊಳ್ಳಲಿದ್ದಾರೆ. ಮೈಕ್ರೋಸಾಫ್ಟ್ ಹಾಗೂ ಗೂಗಲ್ ಇದೇ ರೀತಿ ಲೇ ಆಫ್ ಮಾಡಿ ತುಂಬ ದಿನಗಳೇನು ಆಗಿಲ್ಲ. ಅಷ್ಟರಲ್ಲೇ TCS ಶಾಕ್ ಕೊಟ್ಟು ಬಿಟ್ಟಿದೆ. ಅಷ್ಟಕ್ಕೂ TCS ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಮೊದಲ ಕಾರಣ AI ಅನ್ನುವ ಸುನಾಮಿ. AI ಬಂದ ಮೇಲೆ ಒಳ್ಳೆಯದಾಯಿತು, ಕೆಲವೊಂದು ಕೆಲಸಗಳು ತುಂಬಾ ಸುಲಭದಲ್ಲಿ ಆಗುತ್ತೆ ಅಂತ ನಿಮ್ಗೆ ಅನಿಸಿರಬಹುದು. ಆದರೆ ಇದೇ AI ಸಾವಿರಾರು ಜನರ ಬದುಕನ್ನೇ ಬರ್ಬಾದ್ ಮಾಡಿದೆ. ಆರಂಭದಲ್ಲೇ ಒಂದು ವಿಚಾರ ಹೇಳಿಬಿಡ್ತೀವಿ. AI ಕಾರಣದಿಂದ ನಾವು ಲೇ ಆಫ್ ಮಾಡ್ತಾ ಇಲ್ಲ ಅನ್ನೋದನ್ನು TCS ಹೇಳ್ತಾ ಇದೆ. ನಾವು ಇಷ್ಟೊಂದು ಜನರನ್ನ ಕೆಲಸದಿಂದ ತೆಗಿತಾ ಇರೋದಕ್ಕೆ AI ಕಾರಣ ಅಲ್ಲ, ಬದಲಾಗಿ ಕೆಲವು ಉದ್ಯೋಗಿಗಳಲ್ಲಿ ಸ್ಕಿಲ್ನ ಕೊರತೆ ಇದೆ. ಈಗಿನ ಕಾಲದ ಸ್ಕಿಲ್ ಅವರಲ್ಲಿ ಇಲ್ಲ, ಹೀಗಾಗಿ ಅವರನ್ನ ಕೆಲಸದಿಂದ ತೆಗಿತಾ ಇದ್ದೇವೆ ಅಂತ TCS ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ AI ನೇರವಾಗಿ ಉದ್ಯೋಗ ಕಡಿತ ಮಾಡದೇ ಇದ್ರೂ ಪರೋಕ್ಷವಾಗಿ ಖಂಡಿತವಾಗಿಯೂ ಮಾಡಿದೆ. ಅದು ಹೇಗೆ ಅಂತ ನೀವು ಕೇಳಬಹುದು. ಇಲ್ಲಿ TCS ಸ್ಕಿಲ್ ಅನ್ನುವ ಪದವನ್ನು ಉಪಯೋಗ ಮಾಡಿದೆ. ಈಗ ಕೆಲಸ ಮಾಡ್ತಾ ಇರುವ ತುಂಬ ಜನಕ್ಕೆ AI ವಿಚಾರದಲ್ಲಿ ಸ್ಕಿಲ್ ಇಲ್ಲ, ಅವರು ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಿಲ್ಲ. TCS AI ವೇಗವಾಗಿ ಅಳವಡಿಸಿಕೊಂಡು ಹೋಗ್ತಾ ಇರುವ ಕಂಪನಿ. ಆದರೆ ಕೆಲವು ಉದ್ಯೋಗಿಗಳು ಇಷ್ಟು ವೇಗದಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ಯಾವಾಗ AI ಆವರಿಸಿಕೊಂಡು ಬಿಡ್ತೋ ಅಲ್ಲಿಂದ ಸೂಪರ್ವೈಸ್ ಮಾಡುವ ಅವಶ್ಯಕತೆ ಕಡಿಮೆ ಆಗ್ತಾ ಇದೆ. ಇಲ್ಲೇ ಹೊಡೆತ ಬಿದ್ದಿದ್ದು. TCS ಏನೇ ಹೇಳಿದ್ರು 12,000 ಜನರ ಉದ್ಯೋಗ ಕಡಿತಕ್ಕೆ AI ಒಂದಲ್ಲ ಒಂದು ರೀತಿಯಲ್ಲಿ ಕಾರಣ ಆಗಿಯೇ ಆಗಿರುತ್ತೆ. ಮನುಷ್ಯನ ಜಾಗವನ್ನ AI ಆವರಿಸಿಕೊಳ್ತಾ ಇದೆ. ಇಲ್ಲಿವರೆಗೆ ಉದ್ಯೋಗಿಗಳು ಮಾಡ್ತಾ ಇದ್ದ ಕೆಲಸವನ್ನ ಈಗ AI ಟೂಲ್ಗಳು ಸುಲಭದಲ್ಲೇ ಮಾಡ್ತಾ ಇದ್ದಾವೆ. ಇನ್ನು TCS ತನ್ನ ಬಿಸ್ನೆಸ್ ಮಾಡೆಲ್ ಅನ್ನ ಬದಲಾವಣೆ ಮಾಡಿರೋದು ಕೂಡ ಇಂಥದ್ದೊಂದು ದೊಡ್ಡ ನಿರ್ಧಾರಕ್ಕೆ ಕಾರಣ. ಇಲ್ಲಿವರೆಗೆ TCS ಪಿರಮಿಡ್ ಮಾಡೆಲ್ನಲ್ಲಿ ಕೆಲಸ ಮಾಡ್ತಾ ಇತ್ತು. ಪಿರಮಿಡ್ ಮಾಡೆಲ್ ಅಂದರೆ ಫ್ರೆಷರ್ಸ್ಗಳು ಬಾಟಮ್ ಲೈನಲ್ಲಿ ಕೆಲಸ ಮಾಡ್ತಾ ಇದ್ರು. ಕಂಪನಿಯಲ್ಲಿ ಸಹಜವಾಗಿಯೇ ಫ್ರೆಷರ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ. ಇವರ ನಂತರದ ಸ್ಥಾನದಲ್ಲಿ ಸೂಪರ್ವೈಸರ್ಗಳು, ಇವರ ನಂತರದ ಸ್ಥಾನದಲ್ಲಿ ಮ್ಯಾನೇಜರ್ಗಳು ಇರ್ತಾ ಇದ್ರು. ಅಂದರೆ ಫ್ರೆಷರ್ಸ್ಗಳ ಸಂಖ್ಯೆ ಹೆಚ್ಚು, ಸೂಪರ್ವೈಸರ್ಗಳ ಸಂಖ್ಯೆ ಅವರಿಗಿಂತ ಕಡಿಮೆ, ಮ್ಯಾನೇಜರ್ಗಳ ಸಂಖ್ಯೆ ಅವರಿಗಿಂತ ಕಡಿಮೆ. ಇದನ್ನ ಪಿರಮಿಡ್ ಮಾಡೆಲ್ ಅಂತ ಕರೀತಾರೆ. ಈಗ TCS ಈ ಪಿರಮಿಡ್ ಮಾಡೆಲ್ನಿಂದ ಡೈಮಂಡ್ ಮಾಡೆಲ್ಗೆ ಶಿಫ್ಟ್ ಆಗ್ತಾ ಇದೆ. ಏನಪ್ಪ ಡೈಮಂಡ್ ಮಾಡೆಲ್ ಅಂತ ಕೇಳಿದರೆ, ಇಲ್ಲಿ ಬಾಟಮ್ ಮತ್ತು ಟಾಪ್ನಲ್ಲಿರುವ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅಂದರೆ ಫ್ರೆಷರ್ಸ್ ಮತ್ತು ಮ್ಯಾನೇಜರ್ಗಳ ಲೆವೆಲ್ನ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಇವರ ಮಧ್ಯದಲ್ಲಿರುವ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಿರುತ್ತೆ.
ಇವರು ಸ್ಕಿಲ್ಡ್ ವರ್ಕರ್ಗಳಾಗಿರ್ತಾರೆ. ಅಂದರೆ ಡೈಮಂಡ್ ಮಾಡೆಲ್ನಲ್ಲಿ ಸ್ಕಿಲ್ ಇರುವ ಉದ್ಯೋಗಿಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಇನ್ನು ಮೂರನೇ ಕಾರಣ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಬದಲಾವಣೆಗಳು. ಭಾರತಕ್ಕೆ ಐಟಿ ಕ್ಷೇತ್ರದಲ್ಲಿ ದೊಡ್ಡ ಆದಾಯ ಬರೋದು ಅಮೆರಿಕ ಹಾಗೂ ಯುರೋಪ್ ದೇಶಗಳಿಂದ. ಅಲ್ಲಿಂದ ನಮ್ಮ ಐಟಿ ಕ್ಷೇತ್ರಕ್ಕೆ ಹೆಚ್ಚಿನ ಕೆಲಸ ಬರೋದು. ಆದರೆ ಇಲ್ಲಿಂದ ಬರುವ ಆದಾಯಕ್ಕೆ ಕೊಕ್ಕೆ ಬೀಳುವ ಸಾಧ್ಯತೆ ಇದೆ. ಅಮೆರಿಕವಂತೂ ಏನೇನೋ ಹೇಳ್ತಾ ಇದೆ. ಹೀಗಾಗಿ ಈಗ ಇರುವ ರೀತಿಯೇ ಮುಂದೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಮೆರಿಕ ಹಾಗೂ ಯುರೋಪ್ನಿಂದ ಬರುವ ಪ್ರಾಜೆಕ್ಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇನ್ನು ನಾಲ್ಕನೇ ಕಾರಣ ಲಾಭ ಹೆಚ್ಚು ಮಾಡಿ ಖರ್ಚು ಕಡಿಮೆ ಮಾಡೋದು. ಈಗ ಪ್ರತಿ ಕಂಪನಿಗಳು ಕೂಡ ಖರ್ಚು ಕಡಿಮೆ ಮಾಡಿ ಪ್ರಾಫಿಟ್ ಹೆಚ್ಚು ಮಾಡೋದ್ರಲ್ಲೇ ಇದ್ದಾವೆ. TCS ಕೂಡ ಇದನ್ನೇ ಮಾಡ್ತಾ ಇದೆ. ಹಾಗಂತ ಕೇವಲ TCSನಲ್ಲಿ ಮಾತ್ರ ಈ ಲೇ ಆಫ್ ಆಗ್ತಾ ಇರೋದಲ್ಲ. ಈ ಹಿಂದೆಯೇ ಮೈಕ್ರೋಸಾಫ್ಟ್ ಕಂಪನಿಯೂ ಕೂಡ ಇದನ್ನೇ ಮಾಡಿತ್ತು. ಇದೇ ವರ್ಷ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ 15,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿ ಮನೆಗೆ ಕಳಿಸಲಾಗಿದೆ. ಪ್ಯಾನಾಸೋನಿಕ್ ಕಂಪನಿ 10,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಇಂಟೆಲ್ ಕಂಪನಿಯಲ್ಲಿ 24,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಮೆಟಾ ಕಂಪನಿಯಿಂದ ಕೂಡ ಸಾವಿರಾರು ಜನರನ್ನ ಮನೆಗೆ ಕಳಿಸಲಾಗಿದೆ. ಇದೇ ರೀತಿ ಲೇ ಆಫ್ಗಳು ಆಗ್ತಾ ಹೋದರೆ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರ ಮುಂದಿನ ಪರಿಸ್ಥಿತಿ ಏನು ಅನ್ನುವ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಕಾಡುತ್ತಿದೆ. ಹಾಗಂತ ಈ ಉದ್ಯೋಗ ಕಡಿತದಿಂದ ಕೇವಲ ಐಟಿ ಕ್ಷೇತ್ರದ ಉದ್ಯೋಗಿಗಳಿಗೆ ಮಾತ್ರ ತೊಂದರೆ ಆಗೋದಲ್ಲ, ಇದು ಬೇರೆ ಬೇರೆ ಕ್ಷೇತ್ರಗಳಿಗೆ ಕೂಡ ಹೊಡೆತ ಕೊಡ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರನ್ನ ಐಟಿ ಹಬ್ ಅಂತ ಕರೀತಾರೆ. TCS ಕಂಪನಿ ಬಹುತೇಕವಾಗಿ ಬೆಂಗಳೂರಿನಿಂದ ಕಾರ್ಯನಿರ್ವಹಿಸುತ್ತೆ. ಹೀಗಾಗಿ ಉದ್ಯೋಗಿಗಳು ಕೂಡ ಬೆಂಗಳೂರನ್ನ ಆಶ್ರಯಿಸಿಕೊಂಡಿರುತ್ತಾರೆ. ಇದರಿಂದ ಸಹಜವಾಗಿಯೇ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಬೇಡಿಕೆ ಹೆಚ್ಚಾಗುತ್ತೆ, ಜೊತೆಗೆ ಮೌಲ್ಯ ಕೂಡ ಹೆಚ್ಚಾಗಿತ್ತು. ಇದೀಗ TCS ಉದ್ಯೋಗ ಕಡಿತದಿಂದ ಬೆಂಗಳೂರು ರಿಯಲ್ ಎಸ್ಟೇಟ್ ಮೇಲೆ ತೀವ್ರ ಹೊಡೆತ ಬೀಳಲಿದೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದ ಉದ್ಯೋಗಿಗಳನ್ನ ಇತ್ತೀಚೆಗಷ್ಟೇ ಮರಳಿ ಕಂಪನಿಗಳಿಗೆ ಕರೆಸಲಾಗಿತ್ತು. ಈ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ಗೆ ಬೇಡಿಕೆ ಹೆಚ್ಚಾಗಿತ್ತು. ಹೌದು, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮನೆ ಬಾಡಿಗೆ ಡೆಪಾಸಿಟ್ ಭಾರಿ ಏರಿಕೆ ಆಗಿತ್ತು. ಅವರು ಕೇಳಿದಷ್ಟು ಹಣ ಕೊಟ್ಟು ಮನೆ ಪಡೆದುಕೊಳ್ಬೇಕಾಗಿತ್ತು. ಡಿಮ್ಯಾಂಡ್ ಹೆಚ್ಚಾಗಿದ್ದಾಗ ಎಲ್ಲ ಕ್ಷೇತ್ರಗಳು ಕೂಡ ಹೀಗೆಯೇ ಬಿಡಿ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಉದ್ಯೋಗ ಕಡಿತ ಘೋಷಣೆಗಳು ಹೆಚ್ಚಾದರೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮೇಲೆ ತೀವ್ರ ಹೊಡೆತ ಬೀಳಲಿದೆ. ಇದು ನೇರವಾಗಿ ಮನೆ ಮಾಲೀಕರ ಜೇಬಿಗೂ ಕತ್ತರಿ ಹಾಕಲಿದೆ. ಬೇಡಿಕೆ ಇಲ್ಲ ಅಂದಾಗ ಸಹಜವಾಗಿಯೇ ಬಾಡಿಗೆ ಕಡಿಮೆಯಾಗುತ್ತೆ. ಕೇವಲ ಬಾಡಿಗೆ ಮನೆ ಅಂತಲ್ಲ, PGಗಳಿಗೆ ಕೂಡ ಬೇಡಿಕೆ ಕಡಿಮೆಯಾಗುತ್ತೆ. ಹೋಟೆಲ್ಗಳಿಗೆ ಕೂಡ ವ್ಯಾಪಾರ ಕಡಿಮೆಯಾಗುತ್ತೆ. ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಬೆಳಂದೂರು ಸೇರಿದಂತೆ ಹಲವು ಟೆಕ್ ಕಂಪನಿಗಳಿರುವ ವಲಯದಲ್ಲಿ ಮನೆ ಬಾಡಿಗೆ ಲಕ್ಷದವರೆಗೂ ಕೂಡ ತಲುಪಿತ್ತು. ಆದರೆ ಬೇಡಿಕೆ ಕಡಿಮೆ ಆದಾಗ ಬಾಡಿಗೆ ಇಳಿಯುತ್ತೆ. ಇದರಿಂದ ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇದು ಒಂದು ರೀತಿಯಲ್ಲಿ ಒಳ್ಳೆಯದಾದರೆ ಮತ್ತೊಂದು ರೀತಿಯಲ್ಲಿ ಹೊಡೆತ ಕೊಡ್ತಾ ಇದೆ. ಅದೇನೇ ಇರಲಿ, ತಂತ್ರಜ್ಞಾನಗಳು ಬಂದಾಗ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು. ಮೊದಲಿಗೆ ಮಷೀನ್ಗಳು ಬಂದಾಗ ಅವುಗಳಿಂದ ಕೆಲಸ ಹೋಗುತ್ತೆ ಅಂತ ಹಾಗೆ ಕೂತಿದ್ರೆ ಇವತ್ತು ಜಗತ್ತು ಮುಂದುವರಿಯುತ್ತಲೇ ಇರಲಿಲ್ಲ. ಅದೇ ರೀತಿ ಈಗ AI ಬಂದಿದೆ ಅಂತ ಅದಕ್ಕೆ ದೂರಿದ್ರೆ ಆಗೋದಿಲ್ಲ. ಅದರ ಬದಲಾಗಿ ನಮ್ಮ ಸ್ಕಿಲ್ಲನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು. ನಿಮ್ಮ ಪ್ರಕಾರ ಈ ಉದ್ಯೋಗ ಕಡಿತಗಳಿಗೆ ಅಸಲಿ ಕಾರಣ ಏನಿರಬಹುದು? ಕಾಮೆಂಟ್ ಮಾಡಿ.